ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರ ಆತ್ಮೀಯರು. ಇವತ್ತು ವಿಶೇಷವಾಗಿ ರಾಮನವಮಿ, ರಾಮ ಹುಟ್ಟಿದ ದಿನ. ವಿಶೇಷವಾಗಿ ರಾಮನಿಂದಾಗಿ ರಾಮಾಯಣ. ಆ ರಾಮಾಯಣ ನಿರಂತರವಾಗಿ ವಾಲ್ಮೀಕಿ ರಾಮಾಯಣ ನಮ್ಮಲ್ಲಿ ಬರ್ತಾ ಇರ್ತದೆ. ಬೆಳಗ್ಗೆ 7 ಗಂಟೆಗೆ ನೀವು ನೋಡ್ತಾ ಇರ್ತೀರಿ. ಇವತ್ತೊಂದು ವಿಶೇಷ, ನಮ್ಮ ಗೋಕಾಕದಲ್ಲಿ ಒಂದು ರಾಮ ಮಂದಿರದ ಭಾಳ ಜನರಿಗೆ ಗೊತ್ತಿಲ್ಲ ಏನೋ ಅನ್ನಿಸ್ತದೆ ಒಮ್ಮೊಮ್ಮೆ. ಯಾಕಂದ್ರೆ ಅದು ಇದ್ದಿದ್ದು ಈಗ 100 ವರ್ಷ ಆಯ್ತು. ಕೆಲವೊಬ್ರು 100 ವರ್ಷ ಹೇಳ್ತಾರೆ, ಇನ್ನು ಕೆಲವೊಬ್ರು 300 ವರ್ಷ ಅಂತ ಹೇಳ್ತಾರೆ. ಅವ್ರವ್ರ ಅನುಭವ ಮೇಲೆ ನಾನು ನೋಡಿದ ಪ್ರಕಾರ ನನಗೆ 69. ನಾನು ಚಿಕ್ಕವನಿಂದ ನೋಡ್ತಾ ಬಂದಿದ್ದೀನಿ. ಒಂದು ಸಣ್ಣ ಗುಡಿ ಇತ್ತದು. ರಾಮನ ನೆನಪಿಗಾಗಿ ಜನ ಅವತ್ತು ಸಹಿತ ಅಷ್ಟ ಪ್ರೀತಿ ಭಕ್ತಿಯಿಂದ ನೋಡ್ಕೊಳ್ತಾ ಇದ್ರು. ಹಾಗೆಯೇ ಈ ದೇಶಕ್ಕೆ ಮತ್ತು ರಾಮಗೆ ಭಾಳ ಸಂಬಂಧ. ಹೀಗಾಗಿ ರಾಮನ ಮೇಲೆ ಪ್ರೀತಿಯಿಂದ ಇಲ್ಲಿ ಜನ ರಾಮ ಮಂದಿರ ಕಟ್ಟಿಕೊಂಡು ಅದರಲ್ಲೂ ರಾಮನ ಮೇಲೆ ಭಕ್ತಿಯನ್ನು ತೋರಿಸ್ಕೊಂಡು ಬಂದಂಥದ್ದು. ಅದು ಇವತ್ತು ಆ ಪರಂಪರೆ ನಮ್ಮಲ್ಲಿ ಮುಂದುವರಿತಾ ಬಂದದ. ಆ ದಿಶೆಯಲ್ಲಿ ಒಂದು ಮಣ್ಣಿನ ಇಟ್ಟಂಗಿಯಿಂದ ತಯಾರಾಗಿದ್ದಂಥ ಗುಡಿ ಅವತ್ತು. ಇವತ್ತದು ಒಂದು ವೈಭವೋಪೇತವಾಗಿ ಜೊತೆಗೆ ಇಷ್ಟು ಸುಂದರ ಆಗಿದೆ. ಅದು ಒಂದು ಕಾಲಕ್ಕೆ ಅದು ಆಲದ ಮರ ಒಂದದ ಮುಂದೆ. ಆ ಆಲದ ಮರ ಭಾಳ ಭವ್ಯ ದಿವ್ಯ ಇತ್ತದು. ಇವತ್ತು ಅದು ಪೂರ್ತಿ ಇದ್ದಿದ್ರೆ ಮೋಸ್ಟ್ಲಿ ಓಣೆಲ್ಲ ಮುಚ್ಚುತ್ತೋ ಏನೋ ಅಂಥ ಸುಂದರವಾದ ಪ್ರದೇಶ. ಅದನ್ನು ಕಟ್ ಮಾಡಿ ಇವತ್ತು ಸೌಂದರ್ಯೀಕರಣ ಮಾಡಿದ್ದಾರೆ. ಆ ಒಂದು ಸುಂದರ ಸ್ಥಳದಲ್ಲಿ ರಾಮನ ನವಮಿ, ರಾಮನ ಹುಟ್ಟದ ಹಬ್ಬವನ್ನು ಇವತ್ತು ಆಚರಿಸಿದ್ದಾರೆ. ಮತ್ತು ರಾಮನ ಬಗ್ಗೆ ಭಾಳ ಹೇಳೋ ಅವಶ್ಯಕತೆ ಇಲ್ಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ರಾಮ ಈ ದೇಶದ ನಮ್ಮೆಲ್ಲರ ಸಂಸ್ಕೃತಿಯ, ನಮ್ಮೆಲ್ಲರ ಸಾಮಾಜಿಕ, ನಮ್ಮ ಅಂಗಾಂಗಗಳಲ್ಲಿ ರಕ್ತಗತ ಆದಂಥ ವ್ಯಕ್ತಿ. ಎಲ್ಲರೂ ರಾಮನ ಆಗಬೇಕಂತ ಬಯಸುವಂಥ ಒಬ್ಬ ವ್ಯಕ್ತಿ. ಮಾನವನಾಗಿ ಹುಟ್ಟಿ ಮಾನವ ಹೆಂಗಿರಬೇಕು ಅಂತ ತೋರಿಸ್ಕೊಂಡಂಥ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಭಾಳ ಮಾತಾಡೋಕಿದ್ರು. ಇವತ್ತು ಆ ರಾಮ ಮಂದಿರ ನಿಜವಾಗಿಯೂ ಒಂದು ಹಲವು ಜನರ ಒಂದು ಪ್ರೀತಿ, ವಿಶ್ವಾಸ, ಭಕ್ತಿ. ಇಲ್ಲಿ ಭಕ್ತಿಯನ್ನು ಬಳಸಬೇಕಾಗ್ತದಪ್ಪ. ಆ ಭಕ್ತಿಯ ನೆಲೆಯಲ್ಲಿ ಗುಡಿಯನ್ನು ಇವತ್ತು ರಿನೋವೇಷನ್ ಮಾಡಿದರು 2016ರಲ್ಲೇ. ಇವತ್ತು ಭಾಳ ಸುಂದರ. ನೀವು ಬಂದು ನೋಡಿದ್ರೆ ಗೊತ್ತೂ ಆಗ್ತದೆ. ಅದಿರಲಿ, ಈ ಒಂದು ಇಲ್ಲಿ ಈ ಮಂದಿರ ಆಗೋದಕ್ಕೆ ಮುಖ್ಯ ಕಾರಣೀಕರ್ತರು ಅದರಲ್ಲಿ ಒಂದು ಸೇವಾ ಸಮಿತಿ ಮಾಡ್ಕೊಂಡಿದ್ದಾರೆ. ಶ್ರೀ ರಾಮ ಮಂದಿರ ಸೇವಾ ಸಮಿತಿ, ರೇವಾರ್ಪೇಟೆ ಗೋಕಾಕ ಅಂತೇಳಿ. ಕೆಲವೊಂದು ಜನ ಕೂಡ್ಕೊಂಡು ಮುಖಂಡರು ಅದರಲ್ಲೂ ಮುಖ್ಯವಾಗಿ ಇದರ ಬಗ್ಗೆ ರಾಮನ ಬಗ್ಗೆ ಪೂರ್ಣ ಪ್ರಮಾಣವಾಗಿ ಜನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೋ ಸಲುವಾಗಿ ಈ ಸಮಿತಿ ಹುಟ್ಟಾಕೆ ನಿರಂತರವಾಗಿ ಪ್ರತಿ ವರ್ಷವೂ ರಾಮನವಮಿ ದಿವಸ ರಾಮನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ. ತೊಟ್ಟಲ್ಲಿ ಹಾಕುವಂಥದ್ದು, ಮಾಡುವಂಥದ್ದು ಒಳ್ಳೆಯ ಸುಂದರವಾದಂಥ ಒಂದು ಕಾರ್ಯಕ್ರಮ ನಡೆದು ಹೋಗಿಬಿಡ್ತಾವೆ. ಇವತ್ತು ಅದೇ ದಿಶೆಯಲ್ಲಿ ನಡೆದಿದ್ದು ಅದು ನಿಮ್ಮೊಂದಿಗೆ ಈಗ ಕಾಣ್ತಾ ಹೋಗ್ತದೆ. ಅದಕ್ಕಿಂತ ಪೂರ್ವದಲ್ಲೇ ನಾವೊಂದಿಷ್ಟು ನಿಮ್ಮೊಂದಿಗೆ ಏನಪ್ಪ ಅಂತಂದ್ರೆ, ಈ ಒಂದು ಶ್ರೀರಾಮ ಮಂದಿರ ಸೇವಾ ಸಮಿತಿಯ ಅಧ್ಯಕ್ಷರು ನಮ್ಮ ವಿಶೇಷವಾಗಿ ನಮಗೆಲ್ಲ ಬೇಕಾದಂಥ ವ್ಯಕ್ತಿ, ಪಾಲಿಂದ ಕೂಡಿ ಬೆಳೆದವರು ವಿನಾಯಕ್ ಶಂಕರಗೌಡ ಪಾಟೀಲ್ ಅಂತೇಳಿ ಅವ್ರು ಇವತ್ತು ಬಂದಿದ್ದಾರೆ. ಮಂದಿರ ಬಗ್ಗೆ, ರಾಮನ ಬಗ್ಗೆ, ರಾಮನಿಗಿತ್ತಲೂ ಮಂದಿರ ಯಾವ ರೀತಿಯಾಗಿತ್ತು, ಇವತ್ತು ನಾವು ಏನು ಮಾಡಿದ್ದೀವಿ, ಅದರಲ್ಲಿ ಯಾರ್ಯಾರ ಸಹಾಯ ಹಸ್ತ ಎಷ್ಟು ಏನು. ಯಾಕಂದ್ರೆ ಇಲ್ಲಿ ದಾನಿಗಳಾದವರು ಮರೆಯಾಗಿ ಹೋಗ್ತಾ ಇರ್ತಾರೆ. ತಮ್ಮ ಹೆಸರು ಸಹ ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಈ ದೇಶದ ಸಂಸ್ಕೃತಿ ಅದು. ನೋಡ್ರಿ, ನೀವು ವೆಸ್ಟರ್ನೈಸ್ ಪುಸ್ತಕಗಳು ನೋಡಿದಾಗ ಆಥರ್ ಬರಹಗಾರನ ಹೆಸರು ನೋಡೋದಿರ್ತದೆ, ಮತ್ತು ಆ ಒಂದು ಪುಸ್ತಕದ ಸ್ಥಾನದಲ್ಲಿ. ನಮ್ಮಲ್ಲಿ ಹಂಗಿಲ್ಲ. ಕೆಲವೊಂದು ಗ್ರಂಥಗಳು ಅವ್ರ ಕೃತಿಕಾರರು ಯಾರು ಸಹಿತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಿಪ್ತವಾಗಿ ದಾನತ್ವವನ್ನು ಮಾಡ್ತಾ ಒಂದು ದಾಸೋಹ ನೆಲಗಟ್ಟಿನಲ್ಲಿ ಬೆಳೆದಂಥವ್ರು. ಅಂಥವ್ರ ಬಗ್ಗೆ ಒಂದಿಷ್ಟು ಇವತ್ತು ನಮ್ಮ ವಿನಾಯಕರವರು ತಮ್ಮೊಂದಿಗೆ ಮಾತಾಡುವಂಥದ್ದು, ಜೊತೆಗೆ ರಾಮನ ಕುರಿತಾಗಿ ಮಾತಾಡುವಂಥದ್ದು ಏನು ಮಾತಾಡ್ತಾರೆ ನೋಡೋಣ. ಸ್ವಾಗತ ನಿಮ್ಗೆ ವಿನಾಯಕ ಶಂಕರಗೌಡ ಪಾಟೀಲ. ಇವತ್ತು ನಿಮ್ಮನ್ನು ಮಧ್ಯದಲ್ಲಿ ಕೇಳುವಂಥದ್ದು, ಮೊದಲು ಹೆಂಗಿತ್ತು ಗುಡಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ನಿಮಗೆ ತಿಳಿದಂಗೆ, ನಿಮಗೆ ಗೊತ್ತಿದ್ದಂಗೆ. ಮೊದಲು ಭಾಳ ಹಳೆ ಮಂದಿರ ಇತ್ತಿರೋದು. ನಾವೆಲ್ಲ ಇಲ್ಲಿ ಸಣ್ಣಂದಿರ್ತಾಗ ಎಲ್ಲ ಓಣ್ಯಾಗಿನ ಹುಡುಗರೆಲ್ಲ ಕೂಡಿ ಇಲ್ಲಿ ಆಡ್ತಿದ್ದರು. ಭಾಳ ಅಂದ್ರೆ ಭಾಳ ಹಳಿದಿತ್ತು. ಹೌದು, ಪತ್ರಾಸದ ಮ್ಯಾಗ ತಗಡಿತ್ತು. ಹಿಂದು ಹಿತ್ತಲದಲ್ಲಿ ಎಲ್ಲ ಗಿಡಗಳಿದ್ದು ಭಾಳ ಹಳಿದಿತ್ತು. ಅದು ಏನೋ ಒಂದು ಎಲ್ಲರೂ ಕೂಡಿ ಆಡ್ಕೊತ ಹಂಗೆ ಮಾತಿಗೆ ಬಂದು ಇದನ್ನು ಒಂದು ಸ್ವಲ್ಪ ಏನಾರು ಇಂಪ್ರೂವ್ಮೆಂಟ್ ಮಾಡೋಣ ಅಂಥೇಳಿ ಹಂಗೆ ಒಂದು ಸ್ವಲ್ಪ ಮೂರ್ತಿ ಒಂದು ಸ್ವಲ್ಪ ಇದನ್ನು ತೆಗಿಯೋಕೆ ಪ್ರಯತ್ನ ಮಾಡಿದರು. ಮೂರ್ತಿ ಮಗ್ನ ಆಯಿತು. ಮೂರ್ತಿ ಮಗ್ನಗಣ ಹಾಗೆ ಮಗನಿದ್ದ ಮೂರ್ತಿ ಇಡಬಾರ್ದು ಅಂಥೇಳಿ ಇದನ್ನು ಮಾಡಿದ್ರು. ಹೊಸ ಮೂರ್ತಿಯನ್ನು ಇದನ್ನು ಮಾಡಕ್ಕೆ ಕೊಟ್ಟು ಅಂದರೆ ಮತ್ತೊಮ್ಮೆ ಆ ಮೂರ್ತಿ ಸಲುವಾಗಿ ಮತ್ತೆ ಕಟ್ಟುವಂಥದ್ದು, ಹೊಸದಾಗಿ ಕಟ್ಟುವಂಥ ಪರಿಸ್ಥಿತಿ ಬಂತು ನಿಮಗೆ. ಹೊಸ ಎಲ್ಲದು ಹೊಸದು ಮಾಡೋದು ಅನ್ನೋದು ಒಂದು ನಿರ್ಣಯ ಆಯ್ತು. ಅದನ್ನು ನಮ್ಮ ಅರಮನೆ ಶಾಸಕರಾದ ಶ್ರೀಯುತ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಭೇಟಿ ಆದವು ರೀ. ಎಲ್ಲರೂ ಓಣಿಗೆನವರೆಲ್ಲರೂ ಕೂಡಿ
ಅವಾಗ ಅವರು ಬಂದು ಗುಡಿಗೆ ನೋಡ್ಕೊಂಡು 1952ರಾಗಿಂದ ಇದ್ದದ್ದು ಗುಡಿ ಅದು, ಭಾಳ ಹಳಿ ಗುಡಿ. ಅವರಿದ್ದವರು ನೋಡ್ಕೊಂಡು ಒಂದು ದೊಡ್ಡ ಕಡೆ ಇದನ್ನ ಮಾಡಿ ಅಮೌಂಟ್ ಇದನ್ನ ಮಾಡ್ತೇವೆ, ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ಅವ್ರು ಗುಡಿ ಕಟ್ಟೋದು ಒಂದು ಮೂಲ ಪಾಯ ಹಾಕಿದವರು. ಹಾಂ, ಮೂಲ ನಮಗೆಲ್ಲ ಇಷ್ಟು ಧೈರ್ಯ ತುಂಬಿದವರು ಶ್ರೀಯುತ ಬಾಲಚಂದ್ರನ ಜಾರಕಿಹೊಳಿ. ಅದಕ್ಕೆ ಹಿಂಗಾಗಿ ಅವರು ನಮಗೆ ಸ್ಕೋಪ್ ಕೊಡಂದ್ರೆ ಅವರೆಲ್ಲ ಸಹಾಯ ಇದರಿಂದ ನಾವು ಇಷ್ಟೆಲ್ಲ ಗುಡಿ ಇಂಪ್ರೂವ್ಮೆಂಟ್ ಆಗಕ್ಕೆ ಕಾರಣ ಐತೆ. ಅದ್ರಿಂದ ಮತ್ತೆ ಇದ್ರ ಜೊತೆಗೆ ಇನ್ನೂ ನಿಮ್ಮ ಜೊತೆಗೆ ಕೆಲಸ ಮಾಡಿದಂಥವ್ರು ಅಥವಾ ನಿಮ್ಗೆ ಒಂದು ಸ್ವಲ್ಪ ಹಿರಿಯರಂದ್ರೆ ಹಳಿಯವರು ಎಲ್ಲರೂ ಇದಾರೆ ರೀ. ಹಳಿ ಟೀಮ್ ರೀ. ಈ ಕೋತ್ವಾಲ್ ಗೌಡ್ರು, ಆಮೇಲೆ ಅಭಯ್ ಓಸ್ವಾಲ್ರು, ಆನಂತರ ಡಾಕ್ಟರ್ ಕಡಲಿಕರು, ಡೋಂಗ್ರೆ ಅವರು, ಎಲ್ಲರೂ ಇದು ಬಾಬುರಾವ್ ಪೂಜಾರಿ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ರೀ. ಅವರು ಡೈರೆಕ್ಟರ್ ಆಗಿದ್ದಾರೆ. ಹಿಂಗಾಗಿ ಸಹಕಾರ ಕೊಟ್ಟು ಎಲ್ಲ ಕರೆದ ಪೆಟ್ಟಿಗೆ ಎಲ್ಲರೂ ಇದಕ್ಕದು ದೇಣಿಗೆ ವಸೂಲಿಗೆ ಎಲ್ಲ ಕಡೆ ಅವರು ಬರ್ತಿದ್ರು. ಇದು ವಿಶೇಷವಾಗಿ ಮತ್ತೇನಾದರೂ ಇನ್ನೂ ಒಂದಿಷ್ಟು ಹೊರಗಿನ ಜನ, ಯಾಕಂದ್ರೆ ಒಂದು ದೊಡ್ಡ ಸಂಸ್ಥಾ ಅಥವಾ ಒಂದು ದೊಡ್ಡ ಮಂದಿರ ಆಗಬೇಕಾಯ್ತು ಅಂದ್ರೆ ಒಬ್ಬರ ಕೈಯಿಂದ ಆಗುವಂಥದ್ದು ಇರುವುದಿಲ್ಲ. ಅದು ಹಲವರು ಕೂಡಿದಾಗ, ಹಲವು ಭಕ್ತರು ಕೂಡಿದಾಗ ಒಂದು ಹಂತಕ್ಕೆ ಬರ್ತಿರ್ತದೆ. ಆ ದಿಶೆಯಲ್ಲಿ ಭಾಳ ಇನ್ನಷ್ಟು ಪ್ರಮುಖವಾಗಿ ನಿಮ್ಮ ಜೊತೆಗೆ ಹೇಳ್ಕೊಟ್ಟಂಥವ್ರು ಅಥವಾ ನಿಮಗಿಂತ ಒಂದು ಸ್ವಲ್ಪ ಆಸಕ್ತಿ ವಹಿಸಿ ಮಾಡಿದವರು ಇದ್ರೆ? ಬೇರೆ ಕಾಸ್ಟ್ದವರು, ಬೇರೆ ಸಮುದಾಯದವರು ತಮ್ಮ ಹೆಸರು ಇದರಲ್ಲಿ ಬರ್ಸಿಲ್ಲ, ಅವರು ಹಾಗೆ ದಾನ ಮಾಡಿದರು. ಅಂದ್ರೆ ತಮ್ಮ ಭಕ್ತಿಯನ್ನ ಹೊರಗೆ ತೋರಿಸಲಾರದ ದಾನ ಮಾಡಿ ಉಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನೀವು ಇಲ್ಲಿವರೆಗೆ 10 ವರ್ಷ ನಿರಂತರವಾಗಿ ಮಾಡ್ಬೋದು ಬಂದಿದ್ದೀರಿ. ಈಗ ಇದ್ರ ಮುಂದೆ ಈಗ ಇನ್ನೂ ಏನೇನು ಮಾಡ್ಬೇಕಂತದ ನಿಮ್ಮ ತಲೆಯಲ್ಲಿ ಇದ್ರ ಕುರಿತಾಗಿ? ನಮ್ಮ ಮುಂದಿಂದು ಅದ್ರ ಮ್ಯಾಗಿಂದ ಕಲ್ಯಾಣ ಮಂಟಪ ಒಂದು ಸ್ವಲ್ಪ ಕೆಲಸ ವರ್ಕ್ ಪೆಂಡಿಂಗ್ ಇದೆ. ಅದನ್ನೊಂದು ಪೂರ್ತಿ ಕಂಪ್ಲೀಟ್ ಮಾಡ್ಬೇಕನ್ನೋದು ಒಂದು ಎಲ್ಲ ನಮ್ಮ ಗುಡಿ ಕಾರ್ಯಕರ್ತರು ಎಲ್ಲರದು ಇಚ್ಛೆ ಆಯ್ತಾರೆ. ಅದನ್ನು ಮಾಡಬೇಕು, ಓಣ್ಯಾಗ ಒಂದು ಇರಲಿ, ಒಂದು ಫಂಕ್ಷನ್ ಹಾಲ್ ಇರಲಿ ಅಂತೇಳಿ ಅದನ್ನು ಎಲ್ಲ ಪ್ರಯತ್ನದಾಗ ಇದೆ. ಇದ್ರ ರಾಮ ಮಂದಿರ ಅಂತ ಅದ ಇಲ್ಲಿ ಗೋಕಾಕದಲ್ಲಿ, ಇದು ಒಂದು ರಾಮ ಮಂದಿರ ಅದಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ಪ್ರಸಾರ ಮಾಡಿಸ್ಬೇಕು. ಮತ್ತೇನಾದ್ರು ಪ್ಲಾನ್ಗಳು ಹಾಕೊಂಡಿದ್ದಾರೆ? ಪ್ಲ್ಯಾನ್ ಅಂದ್ರೆ ಡೈಲಿ ಶನಿವಾರಕ್ಕೊಮ್ಮೆ ಭಜನಾ ಕಾರ್ಯಕ್ರಮ ಇರ್ತೈತೆ ರೀ. ಸಾಯಂಕಾಲ 7ರಿಂದ 8, 8ರಿಂದ 9 ಪ್ರತಿ ಶನಿವಾರಕ್ಕೊಮ್ಮೆ ಭಜನಾ ಕಾರ್ಯಕ್ರಮ ಇರುತ್ತದೆ. ಇನ್ನು ಮುಂದೆ ಪ್ರತಿ ವರ್ಷ ನೀವು ದಾಸೋಹ ಇಟ್ಕೊಳ್ತೀರಿ. ನಾಳೆ ಕಾರ್ಯಕ್ರಮ ಯಾವತ್ತಂತೆ ರಾಮನವಮಿ ಆಯಿತು, ನಾಳೆ ಪ್ರಸಾದ ಬಿಟ್ಟಿದ್ರೆ ಅಂತ ಪ್ರಸಾದ ದರ್ ವರ್ಷ ಹಿಡ್ಕೊತ ಬಂದಿದ್ದೀರಿ. ಅಡ್ಡಿಲ್ಲ, ಅಂದ್ರೆ ಜನಕ್ಕೆ ಗೊತ್ತಾಗುವಂಥದ್ದು ಇಲ್ಲ ರಾಮ ಮಂದಿರ ಅದಪ್ಪ ಅನ್ನೋ ಪ್ರಚಾರ ಮಾಡುವಂಥದ್ದು ಕೆಲಸನೇ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ಎಲ್ಲರೂ ಸಹಕಾರ, ಪೊಲೀಸ್ ಸಿಬ್ಬಂದಿ, KB, ಮುನ್ಸಿಪಾಲ್ಟಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದ್ಮೇಲೆ ಇಲ್ಲಿವರೆಗೆ ನೀವು ಕೇಳ್ತಾ ಇದ್ರಿ, ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಯಾರ್ಯಾರು ಸಹಾಯ ಸಹಕಾರ ಮಾಡಿದ್ರು ಅಂತೇಳಿ. ಅದಕ್ಕಿಂತ ಮುಖ್ಯವಾಗಿ ಇಲ್ಲೇ ಆ ಸಹಾಯ ಸಹಕಾರ ಮಾಡಿದವರ ಇವತ್ತು ನಮ್ಮ ಮುಂದಿಲ್ಲ ಅಥವಾ ನಮ್ಮ ಜೊತೆಗಿಲ್ಲ. ಕೆಲವೊಬ್ಬರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇನ್ನು ಕೆಲವೊಬ್ರು ಇದ್ದಾರೆ. ಆದರೆ ತಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಿನ್ನೂ ಇರಲಿ, ರಾಮನವಮಿ ದಿನ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಅದರಲ್ಲೂ ಆ ಸೌಂದರ್ಯೀಕರಣ ವಿಶೇಷವಾಗಿ ಒಂದು ಏನಂತೀರಿ ನೀವು ಅದಕ್ಕೆ ಒಂದು ರೀತಿಯಿಂದ ನೈಜ ಸೌಂದರ್ಯವನ್ನು ತರುವಂಥ ಪ್ರಯತ್ನ ಮಾಡುವಂಥದ್ದು, ಉಳಿದ ಗುಡಿಗಳಲ್ಲಿ ಇಲ್ಲದಂಥ ಒಂದು ವಿಶಿಷ್ಟವಾದ ಒಂದು ಪದ್ಧತಿಯನ್ನು ಪರಂಪರೆಯನ್ನು ಇಲ್ಲಿವರೆಗೆ ಹಾಕೊಂಡು ಬಂದಿದ್ದಾರೆ. ಅದನ್ನು ನೋಡೋ ಜೊತೆಗೆ ಅದನ್ನು ಆನಂದಿಸೋದು ಅಂತ ಖುಷಿ ವಿಷಯ. ಆ ಎಲ್ಲ ವಿಷಯಲ್ಲೇ ರಾಮ ಮಂದಿರ, ಶ್ರೀರಾಮ ಮಂದಿರ ಸೇವಾ ಸಮಿತಿ ಇದ್ದು ರಾಮನ ಸೇವೆಯನ್ನು ಮಾಡ್ತಾ ವಿಶೇಷವಾಗಿ ಈ ಪೂಜೆ ಪುರಸ್ಕಾರ ಇರುತ್ತೆ. ದಿನನಿತ್ಯ ಪೂಜೆ ಪುರಸ್ಕಾರ ಬೆಳಗಿನ ಹೊತ್ತು ಸಾಯಂಕಾಲ ಸಹ ನಡೆಯುವಂಥ ಒಂದು ಕಾರ್ಯಕ್ರಮಗೊಂಡ ಒಂದು ಜನರಿಗೆ ಒಂದು ಭಕ್ತಿಯ ದಾರಿಯನ್ನು ಹಾಕಿಕೊಡುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಧ್ಯಕ್ಷರಿಗೆ ಮತ್ತು ಅವರ ಸದಸ್ಯರಿಗೆ, ಅದರಲ್ಲಿದ್ದಂಥ ನಿರ್ದೇಶಕರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ, ತಾವು ಬಂದ ಗುಡಿ ಬಗ್ಗೆ ಕೆಲಸ ಮಾಡಿದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಟ್ರಿ. ನಿಮಗೆ ನಿಮ್ಮ ಹಿಂದಿದ್ದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಆದಮೇಲೆ ಇದು ರಾಮ ಮಂದಿರದ ಕುರಿತಾಗಿ, ರಾಮನ ಕುರಿತಾಗಿ, ರಾಮನ ಒಂದು
ಚಾರಿತ್ರ್ಯ ಬಗ್ಗೆ ಮಾತಾಡುವಂಥ ಪ್ರಶ್ನೆನೇ ಇಲ್ಲ. ಅದ್ಭುತವಾದದ್ದು. ಇಡೀ ದೇಶಕ್ಕೆ ಒಬ್ಬ ಮಾರ್ಗದರ್ಶಿ ಆ ವ್ಯಕ್ತಿಯನ್ನು ಎಷ್ಟು ನೆನೆದರೂ ಕಡಿಮೆ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳಿ ನಮಗೆ ಅನಿಸಿದ ಮಾತು ಮಾತಾಡಿದ್ದು ನಿಮ್ಗೆ ಲೈಕ್ ಆಗಿರ್ಬೋದು ತಿಳ್ಕೊಂಡು ವಂದನೆಗಳು.